ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರಮ್ಯಾ. ಲರ್ನ್ ವಿತ್ ಶಿಖರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಈ ದಿನ ಬಂದಿದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ದಿಸ್ ವಿಡಿಯೋ ಪ್ಯೂರ್ಲಿ ರಿಗಾರ್ಡಿಂಗ್ ಅಬೌಟ್ SSLC. ತಡ ಮಾಡದೆ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವತಿಯಿಂದ ಇಂದು ಅಂದರೆ 10/1/2025 ಒಂದು ಸುತ್ತೋಲೆಯನ್ನು ಪ್ರಕಟಿಸಿರುತ್ತಾರೆ. ಆ ಸುತ್ತೋಲೆ ಏನಂತ ಅಂದರೆ 2024-25ನೇ ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಿರುತ್ತಾರೆ. ನೋಡಿ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿಸೆಂಬರ್ ಮಂತ್ನಲ್ಲೇ ಏನಾಗಿತ್ತು, ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಬಂದಿತ್ತು. ಅದಾದಮೇಲೆ ಅಬ್ಜೆಕ್ಷನ್ನ ಕಾಲ್ಫರ್ಮ್ ಮಾಡಿದರು. ಅಬ್ಜೆಕ್ಷನ್ ಎಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಂಡು ಅಂದರೆ ಒಂದಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ. ನೀವು ಮೊದಲು ನೋಡೋದಾದರೆ 23/2025ರಿಂದ ಒಂದು ಪರೀಕ್ಷೆ ಪ್ರಾರಂಭ ಆಗಿತ್ತು. ಮೊದಲನೇ ಪರೀಕ್ಷೆ ಕನ್ನಡ ಇತ್ತು, ಎರಡನೇ ಪರೀಕ್ಷೆ ಸೋಷಿಯಲ್ ಇತ್ತು. ಆದರೆ ಈಗ ಕಂಪ್ಲೀಟಾಗಿ ಈ ಒಂದು ಟೈಮ್ ಟೇಬಲ್ ಚೇಂಜಸ್ ಆಗಿದೆ. ಇದನ್ನು ಎಲ್ಲರೂ ಕೂಡ ಗಮನವಿಟ್ಟು ನೋಡ್ಕೊಳ್ಬೇಕು. ನೋಡಿ, ಮಾರ್ಚ್ ಅಥವಾ ಏಪ್ರಿಲ್ 2025ರ SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಟ್ಟು 3 ಪರೀಕ್ಷೆಗಳು ನಡೆಯುತ್ತೆ. ಈ 3 ಪರೀಕ್ಷೆಯಲ್ಲಿ ಇದು ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ ಆಗಿರುತ್ತೆ. ಏನಕ್ಕೆ ಇಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ಅಂತ ಕೊಟ್ಟಿದ್ದಾರೆ ಅಂದರೆ, ಇದು ಮಾರ್ಚ್ ತಿಂಗಳಲ್ಲಿ ಪ್ರಾರಂಭ ಆಗಿ ಏಪ್ರಿಲ್ ತಿಂಗಳಲ್ಲಿ ಪರೀಕ್ಷೆ ಮುಗಿಯೋದ್ರಿಂದ ಈ 2 ತಿಂಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, 21/3/2025ರಂದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ನೆಕ್ಸ್ಟ್ ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷು, ಯಾವುದೇ ಒಂದು ಫಸ್ಟ್ ಲ್ಯಾಂಗ್ವೇಜನ್ನ ತೊಗೊಂಡಿದ್ರು ಕೂಡ ಅವರು 21/3/2025ರಂದು ಶುಕ್ರವಾರ ಒಂದು ಎಕ್ಸಾಮನ್ನು ಬರೀತಾರೆ. 3 ಗಂಟೆ 15 ನಿಮಿಷ ಟೈಮಿಂಗ್ಸ್ ಇರುತ್ತೆ, ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ. ಮತ್ತು 22ನೇ ತಾರೀಕು ಶನಿವಾರ ಆಗಿರೋದ್ರಿಂದ ಎಕ್ಸಾಮ್ ಇರೋದಿಲ್ಲ, ಮತ್ತು 23ನೇ ತಾರೀಕು ಕೂಡ ಎಕ್ಸಾಮ್ ಇರೋದಿಲ್ಲ. ನೆಕ್ಸ್ಟ್ ಒಂದು ಕೋರ್ ಸಬ್ಜೆಕ್ಟು ನಿಮಗೆ ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ ಟೋಟಲ್ 2 ದಿನ ನಿಮ್ಗೆ ರಜೆ ಸಿಗುತ್ತೆ, 22 ಮತ್ತು 23. ನೆಕ್ಸ್ಟ್ 24ನೇ ತಾರೀಕು ಕೋರ್ ಸಬ್ಜೆಕ್ಟು ನಿಮಗೆ ಮ್ಯಾಥ್ಸ್ ಇರುತ್ತೆ. ಮ್ಯಾಥ್ಸ್ ಜೊತೆಗೆ ಯಾರಾದರೂ ಸಮಾಜಶಾಸ್ತ್ರ ಏನಾದ್ರು ತೊಗೊಂಡಿದ್ರೆ ಅವರು ಕೂಡ ಈ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದರೆ ಒಂದು ದಿನ ಗ್ಯಾಪಲ್ಲಿ ನಿಮಗೆ ಎಗೈನ್ 26ನೇ ತಾರೀಕು ಇಂಗ್ಲೀಷ್ ಪರೀಕ್ಷೆ ಇರುತ್ತೆ. ಕೆಲವೊಂದು ಶಾಲೆಗಳಲ್ಲಿ ಮೊದಲನೇ ಒಂದು ಭಾಷೆ ಅಥವಾ ಪ್ರಥಮ ಭಾಷೆಯಾಗಿ ಕನ್ನಡ ತೊಗೊಂಡಿದ್ರೆ, ದ್ವಿತೀಯ ಭಾಷೆ ಇಂಗ್ಲೀಷ್ ಆಗಿದ್ದರೆ ಅವರು 26ನೇ ತಾರೀಕು ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ. ಕೆಲವೊಂದು ಕಡೆ ಇಂಗ್ಲೀಷನ್ನೇ ಫಸ್ಟ್ ಲ್ಯಾಂಗ್ವೇಜಾಗಿ ತೊಗೊಂಡಿದ್ರೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿದ್ರೆ ಅವರು ಕೂಡ ಸೇಮ್ ಡೇನೇ ಇರುತ್ತೆ. ನೆಕ್ಸ್ಟ್ 27 ಮತ್ತು 28ಕ್ಕೆ ಎಕ್ಸಾಮ್ ಇರೋದಿಲ್ಲ. ನೆಕ್ಸ್ಟ್ ಎಗೇನ್ ಒಂದು ಕೋರನ್ನು ತೊಗೊಂಡಿದ್ದಾರೆ, ಅಂದರೆ 29ನೇ ತಾರೀಕು ಎಕ್ಸಾಮ್ ಇದೆ, ಸಮಾಜ ವಿಜ್ಞಾನ. ನೋಡಿ, ಟೋಟಲ್ ಆಗಿ ನಿಮಗೆ ಇದಕ್ಕೂ ಕೂಡ 2 ದಿನಗಳು ನಿಮಗೆ ಕಾಲಾವಕಾಶ ಸಿಕ್ತು. ನೆಕ್ಸ್ಟ್ 30 ಮತ್ತು 31 ಅಂದರೆ ರಜಾ ಸಿಕ್ಕಿದೆ, ಅಂದರೆ ಒಂದು ದಿನ ರಜಾ ಇದೆ, ಇನ್ನೊಂದು ದಿನ ಹಬ್ಬ ಇದೆ. ಇದಾದಮೇಲೆ 1ನೇ ತಾರೀಕು ನಿಮಗೆ ಒಂದಷ್ಟು ಅಂದರೆ ನಿಮಗೆ ಪರೀಕ್ಷೆಗಳಿದೆ. ಬಟ್ ಇದು ಯಾವುದು ಕೂಡ ಕಾಮನ್ ಆಗಿ ಅಂದರೆ ನಿಮ್ಗೆ 100% ನಾವು SSLC ಅಂತ ತೊಗೊಂಡ್ರೆ ಅದರಲ್ಲಿ 90% ಈ ಒಂದು ಕಾಂಬಿನೇಷನ್ನ ತೊಗೊಂಡಿರೋದಿಲ್ಲ. ರಿಮೈನಿಂಗ್ ಅವ್ರಿಗೆ ನಮಗೆ 2ನೇ ತಾರೀಕು ಎಕ್ಸಾಮ್ ಇರುತ್ತೆ, ಅಂದರೆ 30, 31, 1ನೇ ತಾರೀಕು ಟೋಟಲ್ 3 ಡೇಸ್ ನಿಮಗೆ ಟೈಮ್ ಸಿಕ್ಕಿದಾಗುತ್ತೆ. ನೆಕ್ಸ್ಟ್ 2ನೇ ತಾರೀಕು ಸೈನ್ಸ್ ಎಕ್ಸಾಮ್ ಇದೆ. ನೆಕ್ಸ್ಟು ಎಗೈನ್ ನಮಗೆ ಥರ್ಸ್ಡೇ ಎಕ್ಸಾಮ್ ಇರೋದಿಲ್ಲ. ನೆಕ್ಸ್ಟ್ 4ನೇ ತಾರೀಕು ಎಕ್ಸಾಮ್ ಇದೆ. ಟೋಟಲ್ ಆಗಿ 21ನೇ ತಾರೀಕು ಸ್ಟಾರ್ಟ್ ಆಗುವಂಥ ಪರೀಕ್ಷೆ ನಿಮಗೆ 4ನೇ ತಾರೀಕು ಎಕ್ಸಾಮ್ ಮುಗಿಯುತ್ತೆ. ಇದರಲ್ಲಿ ನಿಮ್ಮ ಒಂದು ಅಂದರೆ ಸಬ್ಜೆಕ್ಟ್ನ ವಿಷಯಗಳಿಗೆ ಯಾವ್ಯಾವ ಒಂದು ಇದನ್ನು ಕೊಟ್ಟಿದ್ದಾರೆ, ಅಂದರೆ ಕೋಡ್ಗಳನ್ನ ಕೊಟ್ಟಿದ್ದಾರೆ ಅಂತ ನೀವು ನೋಡ್ಕೊಳ್ಬೋದು. ಕಂಪ್ಲೀಟಾಗಿ ಈ ಒಂದು ಸುತ್ತೋಲೆಯನ್ನು ನೋಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇವತ್ತೇ ಏನು ಮಾಡಿ ಅಂದರೆ ಸ್ನೇಹಿತರೆ, ನೀವು ಈ ಒಂದು ಪರೀಕ್ಷೆಯ ಒಂದು ಟೈಮ್ ಟೇಬಲನ್ನು ನೀವು ಓದುವಂತಹ ಒಂದು ಜಾಗದಲ್ಲಿ ನೀವು ಅಂದರೆ ಪೇಸ್ಟನ್ನು ಮಾಡ್ಕೊಳ್ಳಿ. ಇವತ್ತಿಗೆ 70 ದಿನಗಳು ಉಳಿದಿದೆ, ಅಂದರೆ ನಿಮಗೆ ಕಂಪ್ಲೀಟಾಗಿ ಟೈಮ್ ಟೇಬಲ್ಲು ಆಲ್ಮೋಸ್ಟ್ ಚೇಂಜಸ್ ಆದಾಗೆ ಇದೆ. ನಿಮಗೆ ಮೊದಲು 2ನೇ ತಾರೀಕು ಮುಗಿತಾ ಇತ್ತು, 20ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇತ್ತು. ಇವಾಗ ನಿಮಗೆ 21ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, 4ನೇ ತಾರೀಕಿಗೆ ಮುಗಿತಾ ಇದೆ. ಆಲ್ಮೋಸ್ಟ್ 13-14 ದಿನಗಳು ನೀವೇನು ಒಂದು SSLC ಎಕ್ಸಾಮನ್ನು ನೀವು ಸೀರಿಯಸ್ ಆಗಿ ಬರೀತಿರೋ, ಅದು ಲೈಫ್ ಲಾಂಗ್ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ನಿಮ್ಗೆ ಗೊತ್ತಿದೆ. SSLCಯ ಒಂದು ಪರೀಕ್ಷೆಯ ಒಂದು ಅಂತಿಮ ಒಂದು ಫಲಿತಾಂಶ ಏನಿರುತ್ತೆ, ಇಡೀ ಒಂದು ಲೈಫ್ ಲಾಂಗ್ ಅದು ಕ್ಯಾರಿ ಆಗುತ್ತೆ. ಏನಕ್ಕೆ ಅಂದರೆ ಪ್ರತಿಯೊಂದು ಅಂದರೆ ನೀವು ಏನೇ ಒಂದು ಅಂದರೆ ಗೌರ್ಮೆಂಟಿಂದ ಬೆನಿಫಿಟ್ ತೊಗೋಬೇಕು ಅಂದ್ರೂ, ನಿಮ್ಮ ಎಜುಕೇಷನ್ನು ಅಥವಾ ನಿಮ್ಮ ಪ್ರೊಫೆಷನ್ನು ಏನೇ ಮಾಡಬೇಕು ಅಂದ್ರೂ ಕೂಡ SSLC ಪರೀಕ್ಷೆ ಅನ್ನೋದು ಮ್ಯಾಂಡೇಟ್ರಿ ಆಗಿರುತ್ತೆ. SSLC ಪರೀಕ್ಷೆಯ ಒಂದು ಇದು ಏನಿರುತ್ತೆ ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದನ್ನು ಪ್ರತಿ ಬಾರಿ ನೋಡ್ಕೊಳ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್, ಈಗ ನಾವು PUC ಮತ್ತು ಡಿಗ್ರಿ ಏನಿದೆ ಅಂದರೆ 1 to 9th ಏನು ಓದಿದ್ದೀರಾ, ಇದು ಯಾವುದನ್ನು ಕೂಡ ಮತ್ತೆ ನೀವು ಗಮನಿಸೋದಿಲ್ಲ. ಅಂದರೆ SSLC ಪರೀಕ್ಷೆಯ ಅಂದರೆ ನೀವು ಪ್ರತಿ ಬಾರಿನೂ ಕೂಡ SSLC ಮಾರ್ಕ್ಸ್ ಕಾರ್ಡ್ ತೊಗೊಬನ್ನಿ, SSLC ಮಾರ್ಕ್ಸ್ ಕಾರ್ಡ್ ತೊಗೊಬನ್ನಿ ಅಂತಾರೆ. ಈಗ ಇಷ್ಟೊಂದು ವರ್ಷ ಅಂದರೆ ಈಗ ಪ್ರಿ KGಯಿಂದ ಅಂತಲೂ ತೊಗೊಂಡ್ರೆ ನೀವು ಟೋಟಲ್ 13 ವರ್ಷಗಳ ಒಂದು ಜರ್ನಿ ಏನಿದೆ, ಒಂದು ಸ್ಕೂಲ್ ಲೈಫು, ಇದು ಎಂಡ್ ಆಗ್ತಾ ಇದೆ. ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮೈ ಮರೆಯೋಕ್ಕೆ ಹೋಗ್ಬೇಡಿ.
ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಒಂದು ಫೇಮಸ್ ಲೈನ್ ಇದೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ, ಸಾಧನೆ ಅನ್ನೋದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಅಂತ. ಈ ಟೈಮಲ್ಲಿ ಏನಾದರೂ ನೀವು ಮೈಂಡ್ ಡೈವರ್ಟ್ ಮಾಡಿಕೊಂಡ್ರೆ ನಿಮ್ಮ ಮಾರ್ಕ್ಸು ಕಡಿಮೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿಮಗೆ CC ಕ್ಯಾಮ್ರಾ ಅಳವಡಿಕೆ ಇರುವಂಥ ಪರೀಕ್ಷಾ ಕೇಂದ್ರಗಳೇ ಆಗ್ತಾ ಇದೆ. ತುಂಬ ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೀತಾ ಇದೆ. ಅದರಿಂದ ಯಾರೂ ಕೂಡ ಅನ್ಯ ಮಾರ್ಗಗಳ ಯೋಚನೆ ಮಾಡ್ದೇ ದಯವಿಟ್ಟು ಎಲ್ಲರೂ ಕೂಡ ಸೀರಿಯಸ್ ಆಗಿ ತೊಗೊಂಡು ಇವತ್ತಿಂದ ಚೆನ್ನಾಗಿ ಓದ್ಕೊಳ್ಳಿ. ಇವತ್ತಿಂದ ಚೆನ್ನಾಗಿ ಓದ್ಕೊಂಡ್ರೂ ಕೂಡ ಆರಾಮಾಗಿ ಪಾಸ್ ಆಗ್ಬೋದು. ನೀವು ಪಾಸ್ ಆಗೋದು ಎಲ್ಲರೂ ಕೂಡ ಪಾಸ್ ಆಗ್ತಾರೆ, ಆದರೆ ಸ್ಕೋರ್ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಸ್ಕೋರನ್ನು ಚೆನ್ನಾಗಿ ಮಾಡ್ಕೊಳ್ಳೋದ್ರ ಬಗ್ಗೆ ದಿನದಿಂದ ದಿನಕ್ಕೆ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗಬೇಕು. ಅಂದರೆ ನನಗಿಲ್ಲಿ ಒಂದು ಫೇಮಸ್ ಲೈನ್ ನೆನಪಾಗುತ್ತೆ. ಅಂದರೆ ಸಾಕ್ರೆಟಿಸ್ ಅವ್ರು ನಿಮ್ಗೆ ಗೊತ್ತಿದೆ. ಅಂದರೆ ಸಾಕ್ರೆಟಿಸ್ ಅವರು ಒಂದು ಕಡೆ ಹೇಳ್ತಾರೆ, ಅಂದರೆ ಅವ್ರಿಗೆ ಮರಣದಂಡನೆ, ಅಂದರೆ ಅವ್ರು ಮಾಡಿರುವಂಥ ತಪ್ಪಿಗೆ ಮರಣದಂಡನೆ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ. ಆವಾಗ ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಆಗ ಅವರು ತನ್ನ ಕೊನೆ ಆಸೆ ಏನಂತ ಹೇಳ್ತಾರೆ ಅಂತಂದರೆ, ನನಗೆ ಒಂದು ಬುಕ್ ಬೇಕು ಅಂತ. ಅಂದರೆ ಆ ಬುಕ್ ನನಗೆ ನೆನಪಿಲ್ಲ. ಆ ಒಂದು ಬುಕ್ ಬೇಕು ಅಂತ ಕೇಳ್ತಾರೆ. ಅಲ್ಲ, ನೀನು ನಾಳೆ ಸಾಯ್ತಾ ಇದೆಯಾ, ನಿನಗೇನಕ್ಕೆ ಬುಕ್ ಬೇಕು ಅಂತಂದರೆ, ನಾನು ಈ ದಿನಕ್ಕಿಂತ ನಾಳೆ ನಾನು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಅಂದರೆ ನಾನು ಸಾಯುವ ಕೊನೆ ಕ್ಷಣದವರೆಗೂ ಕೂಡ ನಾನು ಪ್ರತಿದಿನ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದಂಥ ಲೈನು. ಅಂದರೆ ಇಡೀ ವಿಶ್ವ ಕಂಡಂತಹ ಒಂದು ಫೇಮಸ್ ನಮಗೆ ಪರ್ಸ್ನಾಲಿಟಿಗಳಲ್ಲಿ ನಾವು ಸಾಕ್ರೆಟಿಸ್ನು ಕೂಡ ಒಬ್ಬರಾಗಿ ನೋಡ್ತೀವಿ. ಅವರು ಅಂದರೆ ಸಾಯುವಂಥ ಹಂತದಲ್ಲೂ ಕೂಡ ಅವರು ನಾನು ಮತ್ತಷ್ಟು ಬುದ್ಧಿವಂತನಾಗಿ ಸಾಯಬೇಕು ಅಂತ ಹೇಳ್ತಾರೆ. ಅಂದರೆ ಕಲಿಕೆ ಅನ್ನೋದು ಯಾವುದೇ ಕಾರಣಕ್ಕೂ ನಿಂತ ನೀರಲ್ಲ, ಇದು ಯಾವಾಗಲೂ ಕೂಡ ಅಂದರೆ ಹರಿಯುವಂತಹ ಒಂದು ನದಿಗೆ ನಾವು ಹೋಲಿಸ್ತೀವಿ. ಅಂದರೆ ನೀವು ಕಲಿಕೆ ಅನ್ನೋದು ನಾವು ಯಾವುದೋ ಒಂದು ಡಿಗ್ರಿನ ಕಂಪ್ಲೀಟ್ ಮಾಡಿದ ತಕ್ಷಣ ಮುಗಿಯುವಂಥದ್ದಲ್ಲ, ಜೀವನ ಪರ್ಯಂತ. ಅಂದರೆ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಾವು ಏನು ಮಾಡ್ತಾ ಹೋಗ್ತೀವಿ ಅಂದರೆ ಈ ಒಂದು ಕಲಿಕೆ ಅನ್ನೋದನ್ನು ನಾವು ಅಂದರೆ ಕಲಿತಾನೇ ಹೋಗ್ತೀವಿ. ಅದು ಚಿಕ್ಕ ಮಗುವಿಂದ ಆಗಿರ್ಬೋದು ಅಥವಾ ನಾವು ಯಾರಿಂದನಾದರೂ ಆಗಿರ್ಬೋದು. ಅಂದರೆ ಇದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಮಾಡಿ, ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಮಾಡೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗಿ.